ಅವರು ರಾಜಕೀಯ ಲಾಭಕ್ಕೋಸ್ಕರ ಧರ್ಮಗಳ ನಡುವೆ ಬೆಳಕನ್ನು ಮಾಡುವ ಕೆಲಸ ಆಗ್ತಾ ಇದೆ. ಇದನ್ನು ಬಹಳಷ್ಟು ಮುಗ್ಧರ ಮೇಲೆ ಅವರು ಅವರ ವಿಷ ಬೀಜಗಳನ್ನು ಬಿತ್ತಿ ಅವರನ್ನ ಅವರ ತಲೆಗಳಲ್ಲಿ ಈ ತರ ಒಂದು ಧರ್ಮದ ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಮತ್ತೆ ಎಲ್ಲರೂ ಪ್ರತಿಯೊಬ್ಬರು ಪ್ರಗತಿಪರರು ಮುಂದಾಗಬೇಕಾಗಿದೆ. ಈ ಮುಗ್ಧರನ್ನ ಅವೇನು ತಲೆ ತುಂಬಿ ಅವ್ರನ್ನ ಯಾವುದು ಇಲ್ಲದೆ ಎಲ್ಲರೂ ಸೇರಿರೋದು ತುಂಬಾ ಖುಷಿಯಾಗಿದೆ. ನಾನು 88 ನಮ್ಮ ವೆಡ್ಡಿಂಗ್ ಕಾರ್ಡಲ್ಲಿ ಈ ವರ್ಡ್ ಬಂದಿದ್ದೀನಿ, ಉಠ್ ಜಾತಾ ಹೈ ಮೇರಾ ಹಾತ್ ಆಧಾ ಬಾಜು ಗಾದಿಗೆ ದಿಯಾ. ಅವಾಗ 3 ಪುರಾಣ ಆಗಲಿ ಭಗವದ್ಗೀತೆ ಆಗಲಿ ಎಲ್ಲರೂ ಸೇರಿಸಿ ವಚನ ಬರ್ತಿದ್ದೀನಿ. ಅದೇ ತರ ಇವತ್ತು ಹುಟ್ಟು ಸಾವು ದೇವರ ಕೃಪೆ ಅಂತ ಹೇಳಿದ ಹಾಗೆ ನಾವು ಶಾಂತಿ ಪ್ರಿಯರು ಭಾರತೀಯರೆಲ್ಲರೂ ಹೇಳಿ ನಾವು ಯೂಶಲಿ ಒಂದು ಹಾಡು ಹೇಳ್ತಾ ಇರ್ತೀನಿ ಅಲ್ಲಿ ಕಾಮನ್ ಆಗಿ, ಒಳಿತು ಮಾಡು ಮನುಷ್ಯ ನೀರದು 3 ದಿವಸ, ಒಳಿತು ಮಾಡು ಮನಸ ನೀರದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳ್ತಾರ, ಮನ್ನಗ ಹೂಲುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ, ಒಳಿತು ಮಾಡು ಮನಸ ನೀರದು 3 ದಿವಸ. ಹಾಗೆ ಎಲ್ಲರ ಬಗ್ಗೆ ನಮ್ಮ ಸಮಾಧಾನದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಹಿರಿಯರಾದ ಎಲ್ಲರೂ. ನಾವು ಒಂದು ಮಾತು ಡೈಲಾಗ್ ಹೇಳ್ತಾ ಇರ್ತೀವಿ, ನಾವು 100-200 ವರ್ಷಗಳ ಮುಂದೆ ಹೋದ್ರೆ ನಾವು ಯಾವ ಜಾತಿ ಅಂತ ಯಾರಿಗೂ ಗೊತ್ತಾಗಲ್ಲ. ಏನಂತೀರ ಸರ್? ಅಂತ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಸೇರಿರೋದು ಶಿವಾಜಿನಗರ, ಇದರಲ್ಲಿ ಒಂದು ಇತಿಹಾಸ ಇದೆ. ಒಂದು ಇಲ್ಲಿಂದ ಹುಟ್ಟಿ ಹಿಂದಿನಲ್ಲಿ ದೊಡ್ಡ ಸ್ಟಾರ್ ಆದ ಅನುಭವಗಳು. हम काले हैं तू क्या हुआ दिल वाले हैं, हम काले हैं तू क्या हुआ दिल वाले हैं, हम तेरे 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 चाहने वाले हैं, हम काले हैं तू क्या हुआ दिल वाले हैं. Thank you. ಈಗ ಒಂದು ಸಂದರ್ಭದೊಳಗೆ ನಮ್ಮ ಮುಸಲ್ಮಾನ್ ಸ್ನೇಹಿತರು ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರೆ ತಮ್ಮನ್ನು ತಾವು ಓಪನ್ ಅಪ್ ಮಾಡ್ಕೋಬೇಕಾಗಿದೆ. ನಾವು ನೋಡಪ್ಪ ಹೀಗೆ ಅಂತ ಅವ್ರು ಹೇಳಿದ್ರು, ಚಿನ್ನಸ್ವಾಮಿ ಮಸೀದಿಗಳಿಗೆ ಒಳಗಡೆ ಹೋಗಿ ನಮ್ಮ ಮಸೀದಿ ಒಳಗೆ ಏನೂ ಇಲ್ಲ, ಬನ್ನಿ ಯಾರು ಬೇಕಾದ್ರೂ ಬಂದು ನೋಡಿ ಅಂತ ಹೇಳೋದಿದೆಯಲ್ಲ, ಇದು ಬಹಳ ಮುಖ್ಯ. ಹಾಗೆ ತಿಳಿಸಿದಾಗ ಮಾತ್ರ ಜನಕ್ಕೆ ಒಂದು ನಂಬಿಕೆ ಬರ್ತದೆ. ಒಂದನ್ನ ಚೆನ್ನಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಕನ್ನಡಿಗರಾದಂಥ ನಾವು ಯಾವತ್ತಿಗೂ ಜಾತಿವಾದಿಗಳಾಗೋದಕ್ಕೆ ಸಾಧ್ಯ ಇಲ್ಲ, ಕೋಮುವಾದಿಗಳಾಗೋದಕ್ಕೆ ಸಾಧ್ಯ ಇಲ್ಲ, ಸುಳ್ಳುಗಾರರಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಪರಂಪರೆ ಆಗಿದೆ. ಕವಿರಾಜ ಮಾರ್ಗದಲ್ಲಿರ್ಬೋದು, ಪಂಪನಲ್ಲಿರ್ಬೋದು, ಬಸವಾದಿ ಶರಣರು ಹೇಳ್ಕೊಟ್ಟಿರುವಂಥ ಮಾತುಗಳಿರ್ಬೋದು, ಇವತ್ತು ಮಹಾಕವಿ ಕುವೆಂಪು ಅವರು ಹೇಳಿರೋ ಮಾತುಗಳಿರ್ಬೋದು, ನಮ್ಮ ಅನೇಕ ಜನ ಈ ಕಾಲದ ತರುಣ ಲೇಖಕರು ಬರೀತಾ ಇರುವಂಥದ್ದನ್ನೆಲ್ಲ ಗಮನಿಸಿದಾಗ ಒಂದು ಸೌಹಾರ್ದ ಜಗತ್ತನ್ನ ನಿರ್ಮಾಣ ಮಾಡೋದೇ ಕನ್ನಡ ಸಾಹಿತ್ಯದ ಬಹಳ ಮುಖ್ಯವಾದಂಥ ಉದ್ದೇಶ ಆಗಿದೆ. ಕನ್ನಡ ಸಾಹಿತ್ಯವನ್ನು ನಾವು ಮರೆಮಾಚಿ ಮನೇಲಿ ಇಟ್ಟುಬಿಟ್ಟಿದ್ದೀವಿ. ಕುವೆಂಪುನಾಗ್ಲಿ ಪಂಪನಾಗ್ಲಿ ನಾವು ಯಾರಿಗೂ, ಬಸವಣ್ಣವ್ರನ್ನಾಗ್ಲಿ ನಾವು ಹೇಳ್ತಾನೆ ಇಲ್ಲ. ಆ ರೀತಿಯಾಗಿ ಆಗಿರೋದ್ರಿಂದ ನಮ್ಮ ಜನ ಹಾದಿ ತಪ್ತಾ ಇದ್ದಾರೆ. ಆ ಕಡೆ ನಾವೆಲ್ಲರೂ ಯೋಚನೆ ಮಾಡಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು. ನಮ್ಮ ಜೊತೆಗೆ ದಲಿತ ಸಂಘರ್ಷ ಸಮಿತಿಯ ಕರ್ನಾಟಕ ರಾಜ್ಯ ಸಂಚಾಲಕರಾದಂತಹ ಮಾಬಳಿ ಶಂಕರ್ ಸರ್ ಇದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ನಮ್ಮ ಹಿಂದೆ ಬಹುದೊಡ್ಡ ಒಂದು ಪರಂಪರೆಯ ಸಮುದಾಯ ಇದೆ. ಜಾತ್ಯತೀತತೆಯನ್ನು ಪ್ರೀತಿಸುವ, ಗೌರವಿಸುವ ಮತ್ತು ಈ ದೇಶ ಯಾವುದೇ ಕಾರಣಕ್ಕೂ ಯಾವುದೇ ಕೋಮುವಾದಿಗಳ, ಅದು ಯಾವುದೇ ಧರ್ಮೀಯರಾಗಲಿ, ಕೋಮುವಾದ ಅನ್ನುವಂಥದ್ದು ಕೇವಲ ಹಿಂದೂಗಳಿಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಅದು ಎಲ್ಲ ಧರ್ಮಾಂತರ ಅದು ವ್ಯಾಪಿಸ್ಕೊಂಡಿದೆ. ಹಾಗಾಗಿ ಒಂದು ಭವಿಷ್ಯದು ಈ ಮಕ್ಕಳ ಕೈಯಲ್ಲಿ ಇಲ್ಲಿ ಕುಳಿತಿದ್ದಾರೆ ಹಿಂದೆಗಡೆ. ಈ ಮಕ್ಕಳು ಏನು ಮುಂದೆ ಆಲೋಚನೆ ಮಾಡ್ತಾರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕಾಗಿದ್ದು
ನಮ್ಮ ಕರ್ತವ್ಯ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೆ. ಯಾಕಂದರೆ ದೇಶದ ಸಂವಿಧಾನಕ್ಕೆ ಆತಂಕ ಬಂದಾಗ, ಅಂದರೆ ಅದಕ್ಕೆ ಧಕ್ಕೆ ಬಂದಾಗ, ಅದು CAA ಆಗಲಿ, NRC ಆಗಲಿ, SIR ಆಗಲಿ ಇಂಥ ದೇಶ ಸಂವಿಧಾನ ವಿರೋಧಿ ನೀತಿಗಳು ಬಂದಾಗ ಜನ ತಾನಾಗೆ ಬೀದಿಗೆ ಬಂದಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಯಾರೋ ಕೆಲವು ದುಷ್ಕರ್ಮಿಗಳು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದನ್ನೇ ನಾವೇನೇ ದೊಡ್ಡ ರೀತಿಯಲ್ಲಿ ಅದನ್ನು ಗ್ಲೋರಿಫೈ ಮಾಡ್ಕೊಳ್ತಾ ಹೋಗೋದಿದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ನೆಲದಲ್ಲಿ ಯಾವ ಯಾವ ಸಂತರು, ಸೂಫಿಗಳು ಅವರು ಬದುಕಿದ್ದಾರೆ, ಬಾಳಿದ್ದಾರೆ, ಅವ್ರು ಏನು ಆದರ್ಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಮ್ಮ ಮುಂದಿನ ತಲೆಮಾರಿಗೆ ನಾವು ಅದನ್ನು ಸರಿಯಾಗಿ ತಲುಪಿಸಿದ್ರೆ ಸಾಕು, ಈ ದೇಶ ತಾನಾಗಿ ಒಂದು ಸೌಹಾರ್ದ ಪರಂಪರೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತೆ ಅನ್ನುವಂಥ ಭರವಸೆ ನನಗಿದೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಜೊತೆಗೆ ಸ್ವಲ್ಪ ಸಂಘಟನೆ ಪ್ರಮುಖರಿದ್ದಾರೆ, ಅವರಿಗೆ ಮೊದಲು ಅವಕಾಶ ಕೊಟ್ಟು ಅದಾದ ನಂತರ ಉಳಿದವರಿಗೆ ನಾನು ರಾಮೇಗೌಡ ಅಂತ. ನಮ್ಮಲ್ಲಿ ಇವಾಗಿನ ಸ್ಥಿತಿ ಏನು ನಿರ್ಮಾಣ ಆಗಿದೆ ಅದು ಕೆಲವರು ಸ್ವಾರ್ಥಗಳಿಂದ ಅಥವಾ ಸಾವಿರಾರು ವರ್ಷದಿಂದ ಈ ಸಮಾಜನ ಒಡೆದು ಕೆಲವ್ರನ್ನ ಗುಲಾಮರು ಮಾಡಿದಂಥ ಜನಗಳಿಂದ. ವಿಶೇಷವಾಗಿ ಹೇಳೋದಂದರೆ ಈ ದೇಶದಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ದುರ್ಜರಿಂದ ಬಹುಶಃ ಈ ಸ್ಥಿತಿ ಬದಲಾವಣೆ ಆಗಬೇಕಾದ್ರೆ ನಾವೆಲ್ಲರೂ ಮುಸ್ಲಿಮರು ಸೇರಿದ ಹಾಗೆ ಎಲ್ಲರೂ ಒಂದಾಗಿ ಬೆರೀತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬೇಕು. ಯಾರೋ ಮಸೀದಿಗೆ ಹೋಗಿ ನೋಡಿ ಅಂತೆಲ್ಲ ಹೇಳಿ ನಿಜ, ಅದ್ರ ಜೊತೆಗೆ ನಮ್ಮ ಸ್ಕೂಲುಗಳು, ನಮ್ಮ ಕಾಲೇಜುಗಳು, ನಮ್ಮ ಸಂಘಟನೆಗಳು ಏನೇನಿವೆ ಅವರಲ್ಲಿ ಎಲ್ಲರೂ ಸಹ ಸೇರೋ ಹಾಗೆ ಮಾಡಿದರೆ ಬಹುಶಃ ಈ ಜಾತಿವಾದ ಅಥವಾ ಧರ್ಮದ ಹೆಸರಲ್ಲಿ ಜೀವನ ಮಾಡತಕ್ಕಂಥ ವ್ಯಕ್ತಿಗಳ ಕೆಲಸ ಈ ದೇಶದಲ್ಲಿ ನಡೆಯಲ್ಲ. ಅದಕ್ಕೋಸ್ಕರ ನಾವು ಯಾವ ಈ ದೇಶದ ಬಗ್ಗೆ, ದೇಶದ ಹಿತದ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಎಲ್ಲರೂ ಸಹ ಒಂದು ಕಡೆ ಸೇರ್ತಕ್ಕಂಥದ್ದು, ಸೇರಿದ್ನ ಪ್ರಚಾರ ಮಾಡ್ತಕ್ಕಂಥ. ಇವತ್ತು ಪ್ರಚಾರ ಮಾಧ್ಯಮಗಳು ಈ ರೀತಿ ಇಲ್ಲ, ಭಾಳ ಬದಲಾವಣೆ ಆಗಿದೆ. ಅವರು ಸಹ ಬಾಯಿ ಮುಚ್ಕೊಳ್ಳುವಂಥ ರೀತಿ ನಾವು ನಡ್ಕೊಂಡ್ರೆ ಬಹುಶಃ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಈ ಅಶಾಂತಿ ಹೋಗುತ್ತೆ ಅಂತ ನನ್ನ ಭಾವನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.